ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇವಾಗ ಯೂಟ್ಯೂಬರ್ಸು ತುಂಬ ಕ್ರಿಯೇಟರ್ಸ್ ಇವಾಗ ಯೂಟ್ಯೂಬ್ಗೆ ಬಂದಿದ್ದಾರೆ. ಸೊ ಅವ್ರಿಗೆ ಒಂದಷ್ಟು ತುಂಬ ವೀಡಿಯೋಸ್ನ ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ವ್ಯೂಸ್ ಬರಲ್ಲ, ಸೊ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಇರಲ್ಲ. ಅವ್ರಿಗೆ ತುಂಬ ಜನ ಬೇಜಾರಾಗಿರ್ತಾರೆ. ಸೊ ಏನಪ್ಪ ಇಷ್ಟು ವೀಡಿಯೋಸ್ ಹಾಕಿದ್ರು ವ್ಯೂಸ್ ಬರ್ತಾಯಿಲ್ಲ ಅಂತ ತುಂಬ ಜನ ಬೇಜಾರಾಗಿರ್ತಾರೆ. ಸೊ ನೀವು ಹೇಗೆ ವ್ಯೂಸ್ನ ಪಡ್ಕೊಳ್ಳೋದು, ವ್ಯೂಸ್ ಪಡೆಯೋದಕ್ಕೆ ವ್ಯೂಸ್ನ ಪಡ್ಕೊಂಡ್ರೆ ನಿಮಗೆ ಸಬ್ಸ್ಕ್ರೈಬರ್ಸು ಆಟೋಮೆಟಿಕ್ಕಾಗಿ ಸಿಗುತ್ತೆ. ವ್ಯೂಸ್ನ ಹೇಗೆ ಪಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಷ್ಟು ಟಿಪ್ಸ್ ಇದೆ. ಆ ಟಿಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಒಂದೊಳ್ಳೆ ವ್ಯೂಸ್ ಕೂಡ ಬರುತ್ತೆ. ಸೊ ವಿತ್ ಪ್ರೂಫ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ನನಗಾಗಿರೋ ಎಕ್ಸ್ಪೀರಿಯೆನ್ಸು. ಸೊ ಈ ಥರ ಪ್ರೂಫ್ನ ನಾನು ತೋರಿಸಿ ನಿಮಗೆ ವ್ಯೂಸ್ನ ಹೇಗೆ ಪಡ್ಕೊಳ್ಳೋದು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂತಂದರೆ ಕನ್ನಡದಲ್ಲಿ ಟೆಕ್ನಾಲಜಿ ವೀಡಿಯೋಸ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಇವಾಗ ನೀವು 100% ನಿಮಗೆ ವ್ಯೂಸ್ ಬೇಕು ಅಂತಂದರೆ, ನೀವು ವ್ಯೂಸ್ ಯಾಕೆ ಬರಲ್ಲ ಅಂತಂದರೆ ನೀವು ಒಂದೊಳ್ಳೆ ಥಂಬ್ನೇಲ್ನ ಯಾವಾಗ ಕ್ರಿಯೇಟ್ ಮಾಡಿರಲ್ಲ, ಸೊ ಅಂಥ ಟೈಮಲ್ಲಿ ನಿಮಗೆ ವ್ಯೂಸ್ ಬರಲ್ಲ. ಸೊ ನನಗೆ ಬೇರೆಯವ್ರು ನಮ್ಮ ಥರ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಸೊ ನಾನು ಕಾನ್ಸಂಟ್ರೇಟ್ ಮಾಡೋದು, ನಾನು ಅಂದ್ಕೊಂಡಿರೋ ಪ್ರಕಾರ 99% ಯೂಟ್ಯೂಬಲ್ಲಿ ಥಂಬ್ನೇಲ್ಗೆ ಬೆಲೆ ಇರುತ್ತೆ. ಸೊ ನೀವು ಯಾವಾಗ ಥಂಬ್ನೇಲು ಪಕ್ಕ 100% ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನೀವು ಥಂಬ್ನೇಲ್ ಹಾಕಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ಥಂಬ್ನೇಲ್ ಹಾಕಿದ್ರೆ ಖಂಡಿತವಾಗ್ಲೂ ನೀವು ಎಂಥ ವೀಡಿಯೋ ಒಳಗಡೆ ಯಾವ ಥರ ವೀಡಿಯೋ ಹೆಂಗೆ ಮಾಡಿರಿ, ಚೆನ್ನಾಗಿ ಮಾಡಿಲ್ಲ ಅಂದರೂ ನೀವು ಥಂಬ್ನೇಲ್ ಮೇಲೆ ಕಾನ್ಸೆಪ್ಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ವ್ಯೂಸ್ ಬಂದೇ ಬರುತ್ತೆ. ಸೊ ಆ ಮುಖಾಂತರ ನೀವು ವ್ಯೂಸ್ನ ತಗೋಬೋದು. ಸೊ ನಿಮಗೆ ನಿಮ್ಮ ಥಂಬ್ನೇಲ್ ನೋಡಿ ಕ್ಲಿಕ್ ಬೇಡ್ ಸಿಕ್ತು ಅಂತಂದರೆ ನಿಮಗೆ ಆಟೋಮೆಟಿಕ್ಕಾಗಿ ವ್ಯೂಸ್ ಬರುತ್ತೆ, ವಿಡಿಯೋ ಪ್ಲೇ ಆಗುತ್ತೆ ಅಲ್ವಾ. ಸೊ ಆವಾಗ ನಿಮಗೆ ವ್ಯೂಸ್ ಸಿಗುತ್ತೆ. ಸೊ ವ್ಯೂಸ್ ಯಾವಾಗ ಸಿಗುತ್ತೆ, ಸಬ್ಸ್ಕ್ರೈಬರ್ಸ್ ಅದೇ ಥರ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು 3 ರಿಂದ 4 ದಿನ ಆದರೂ ಪರವಾಗಿಲ್ಲ, ನಾನು ವೀಡಿಯೋ ಮಾಡೋದಕ್ಕಿಂತ ಮುಂಚೆನೇ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ವೀಡಿಯೋ ಮಾಡ್ತೀನಿ. ಯಾಕೆ ಅಂತಂದರೆ ಥಂಬ್ನೇಲು ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ. ಸೊ ಥಂಬ್ನೇಲ್ನ ನೀವು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಆ ಥಂಬ್ನೇಲ್ನ ಕ್ರಿಯೇಟ್ ಮಾಡಿ, ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ. ಇವಾಗ ನಾನೊಂದು ಪ್ರೂಫ್ ತೋರಿಸ್ತೀನಿ, ಈ ವಿಡಿಯೋ ನೋಡ್ಬೋದು ನೀವು. ವಾಟ್ಸಪ್ DP ಹಾಕುವ ಮುಂಚೆ ಈ ವಿಡಿಯೋ ನೋಡಿ ಅಂತ ಹಾಕಿದ್ದೀನಿ ಅಂತಂದರೆ ಅಲ್ಲಿ ಎಷ್ಟು ಕ್ವಶನ್ ಅರೈಸ್ ಆಯ್ತದೆ. ಸೊ ಏನಕ್ಕೆ ವಾಟ್ಸಪ್ DP ಹಾಕಿದ್ರೆ ಏನಾಗುತ್ತೆ, ಆ ಥರ ಎಲ್ಲ ಕ್ವಶನ್ಸ್ಗಳು ಬರುತ್ತೆ. ಸೊ ಆ ಥರ ಸಸ್ಪೆನ್ಸು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ನೀವು ಥಂಬ್ನೇಲ್ ಈ ಥರ ಏನಾದರೂ ಹಾಕಿದ್ರಿ ಅಂತಂದರೆ, ಸೊ ವಿಡಿಯೋಗೆ ಕ್ಲಿಕ್ ಬೇಟ್ ಸಿಕ್ತು ಅಂತಂದರೆ ವಿಡಿಯೋ ವ್ಯೂ ಆ್ಯಡ್ ಆಗುತ್ತೆ. ಸೊ ವಿಡಿಯೋ ವ್ಯೂ ಆ್ಯಡ್ ಆದರೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ. ಸೊ ನಾನು ಅದಕ್ಕೆ ಥಂಬ್ನೇಲ್ ಮೇಲೆ ನಿಮಗೆ ಟಿಪ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥಂಬ್ನೇಲ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಂದು ನೀವು ಒಂದೊಳ್ಳೆ ಟೈಟಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಟೈಟಲು ಯಾವ ಥರ ಇರಬೇಕು ಅಂತಂದರೆ, ಒಂದೊಳ್ಳೆ ಟೈಟಲ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಟೈಟಲ್ನ ಎಲ್ಲಿ ಸರ್ಚ್ ಮಾಡಿ ಯಾವ ಥರ ನೀವು ಸೆಲೆಕ್ಟ್ ಮಾಡಬೇಕು ಅಂತಂದರೆ ನಾನು ತೋರಿಸ್ತೀನಿ. ನಿಮ್ಮ ಯೂಟ್ಯೂಬ್ ಆ್ಯಪಲ್ಲಿ ಈ ಥರ ಓಪನ್ ಮಾಡಿ ಸರ್ಚ್ ಬಟನಲ್ಲಿ ನೀವು ವೀಡಿಯೋನ ಯಾವ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿರ್ತೀರ ಆ ಕಾನ್ಸೆಪ್ಟ್ ಮೇಲೆ ಆ ವೀಡಿಯೋನ ಸರ್ಚ್ ಮಾಡಿ, ಅಲ್ಲಿ ತೋರಿಸ್ತದಲ್ಲ ಕೆಳಗಡೆ ಸೊ ಸಜೆಷನ್ಸ್ಗಳು. ಸೊ ಆ ಸಜೆಷನ್ ಅವೆಲ್ಲ ಟಾಪ್ 10 ಸಜೆಷನ್ಸು, ಟಾಪ್ 20 ಸಜೆಷನ್ಸ್ ಅವೆಲ್ಲ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ್ದು ಪರ್ಫೆಕ್ಟ್ ಅನಿಸುತ್ತೆ, ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅದೇ ಥರ ಒಂದು ಟೈಟಲ್ನ ಕ್ರಿಯೇಟ್ ಮಾಡಿ. ಟೈಟಲ್ನ ಅದೇ ಥರ ಹಾಕಿ. ಸೊ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಬಗ್ಗೆ ಎಲ್ಲ ತಿಳಿಸ್ಕೊಡಿ, ವೀಡಿಯೋ ಬಗ್ಗೆ ಏನೇನು ಮಾಡಿದ್ದೀರಾ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಟೈಪ್ ಮಾಡಿ. ಸೊ ನೀವು ಒಳ್ಳೊಳ್ಳೆ ಟ್ಯಾಗ್ಸ್ನ ಹಾಕಬೇಕಾಗುತ್ತೆ. ಸೊ ನೀವೇನು ಟೈಟಲ್ ಹಾಕಿರ್ತೀರ ಅದಕ್ಕೆ ಶಾರ್ಟ್ಕಟ್ ಥರ ಯಾವ ಥರ ಸರ್ಚ್ ಮಾಡ್ಬೋದು ಅನ್ನೋ ಥರ ಟ್ಯಾಗ್ಸ್ನ ಹಾಕಬೇಕಾಗುತ್ತೆ. ಸೊ ಆಗ ಹಾಕುವ ಮುಖಾಂತರ ಆ ಥರ ಏನಾದ್ರು ನೀವು ಹಾಕಿದ್ರೆ ನಿಮ್ಮ ವಿಡಿಯೋ ತುಂಬ ವ್ಯೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಆ ಟ್ಯಾಗ್ಸ್ನ ನೀವು ಇದರಲ್ಲಿ ಟ್ಯಾಬಲ್ಲಿ ಏನು ಹಾಕ್ತೀರಾ ಅದನ್ನ ಡಿಸ್ಕ್ರಿಪ್ಷನಲ್ಲೂ ಕಾಪಿ ಮಾಡ್ಕೊಂಡು ನೀವು ಹಾಕಿ. ಹಂಗೆ ಹಾಕೋದ್ರಿಂದ ನಿಮ್ಮ ವಿಡಿಯೋ ರ್ಯಾಂಕ್ ಆಗುತ್ತೆ. ಸೊ ಆ ಥರ ಏನಾದರೂ ನಿಮ್ಮ ವಿಡಿಯೋ ರ್ಯಾಂಕ್ ಆದರೆ ಗೊತ್ತಲ್ಲ, ಟ್ರೆಂಡ್ ಆಗುತ್ತೆ ವಿಡಿಯೋ, ಸೊ ವೈರಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನಲ್ಲಿ ನೀವು ಟ್ಯಾಗ್ಸ್ನ ಹಾಕಿ. ಸೊ ಟ್ಯಾಗ್ಸ್ನ ಯಾವ ರೀತಿ ಹಾಕಬೇಕು ಅಂತಂದರೆ, ನೀವು ಡೈರೆಕ್ಟು ನೀವು ಅಲ್ಲಿ ಟ್ಯಾಗ್ಸ್ ಏನು ಕಾಪಿ ಮಾಡ್ಕೊಂಡಿರ್ತೀರ ಅದನ್ನೇ ನೀವು ಅಲ್ಲೇ ಹಾಕ್ಬಿಟ್ಟು ಆ ಥರ ಹಾಕೋದಕ್ಕೆ ಹೋಗಲೇಬೇಡಿ. ಆ ಥರ ಏನಾರು ಹಾಕಿದ್ರೆ ಸ್ಪ್ಯಾಮ್ ಅಂತ ಯೂಟ್ಯೂಬ್ ಕಡೆಯಿಂದ ನಿಮ್ಮ ವೀಡಿಯೋನ ಬ್ಲಾಕ್ ಮಾಡ್ಬೋದು, ಏನಾದರೂ ಮಾಡ್ತಾರೆ. ಸೊ ಆದ್ದರಿಂದ ನಾನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡಿ ಟ್ಯಾಗ್ಸ್ ಯಾವ ಥರ ಹಾಕಿದ್ದೀನಿ ಅಂತಂದರೆ, ಯುವರ್ ಕ್ವಾರೀಸ್ ಅಂತ ಹಾಕ್ಬಿಟ್ಟು 1, 2, 3, 4 ಅಂತ ಪಾಯಿಂಟ್ಸ್ ಥರ ಹಾಕಿ ಆ ಟ್ಯಾಗ್ಸ್ನ ಅಲ್ಲಿ ಪೇಸ್ಟ್ ಮಾಡಿ. ಆ ಥರ ಹಾಕೋದ್ರಿಂದ ಅದು ಯಾವ ಥರ ಅರ್ಥ ಕೊಡುತ್ತೆ ಅಂತಂದರೆ, ನೀವು ಈ ವಿಡಿಯೋದಲ್ಲಿ ಈ ಥರ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅನ್ನೋದನ್ನ ಅಲ್ಲಿ ಟಿಪ್ಸ್ ಥರ ತೋರಿಸೋದಕ್ಕೋಸ್ಕರ ಆ ಥರ ಹಾಕಿದ್ದೀನಿ ಅಂತ ಅಂದ್ಕೊಂಡು
ಅದನ್ನ ನಿಮಗೆ ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ನೀವೇನಾದರೂ ಕಾಮ ಹಾಕ್ಕೊಂಡು ಡೈರೆಕ್ಟು ಪೇಸ್ಟ್ ಮಾಡಿಬಿಟ್ರೆ ಸೊ ಅದು ಸ್ಪ್ಯಾಮ್ ಆಗುತ್ತೆ. ಸೊ ಹುಷಾರಾಗಿ ನಾನು ಈ ವಿಡಿಯೋದಲ್ಲಿ ಯಾವ ಥರ ಹಾಕಿದ್ದೀನಿ ಆ ಥರ ಒಂದು ಯುವರ್ ಕ್ವಾರೀಸ್ ಅಂತ ಹಾಕ್ಬಿಟ್ಟು ಒಂದು ಕಾಲಮ್ ಹಾಕ್ಬಿಟ್ಟು ಕೆಳಗಡೆ ಪಾಯಿಂಟ್ಸ್ನ ಹಾಕಿ ಅದನ್ನ ಒಂದೊಂದು ಪಾಯಿಂಟ್ನು ಟ್ಯಾಗ್ಸ್ನ ಪೇಸ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ನೀವೇನಾದರೂ ಎಲ್ಲ ವೀಡಿಯೋಗೆ ಮಾಡ್ತಾ ಬಂದರೆ ನೀವು ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ಏನಿರ್ತೀರ ಸೊ ಈ ಥರ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ವ್ಯೂ ಸಿಗುತ್ತೆ. ಸೊ ಒಂದು ಅಷ್ಟು ದಿನ ವ್ಯೂಸ್ ಬಂದಮೇಲೆ ನೀವೇ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾರೆ. ಸೊ 1,000 ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾಯಿರಿ. ಸೊ ನಿಮ್ಮ ವೀಡಿಯೋಗೆ ಒಂದು ಸ್ವಲ್ಪ ವ್ಯೂಸ್ ಬರ್ತಾ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಬಗ್ಗೆ ಇಷ್ಟು ತಿಳಿಸ್ಕೊಡ್ತಾ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.